ಹೋಗಿ ಅಂತ ಯಾರೋ ನನ್ನ ಫ್ರೆಂಡ್ ಹೇಳಿದ್ರು. ನಾನು ಹೋಗಿದ್ದೆ. ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದೆ ರಾಮ್ಜಿ ಸರ್ನ. ಅಲ್ಲಿ ಹೋಗಿ ಒಂದು ಆಡಿಷನ್ ಅಂದರೆ ಅವ್ರು ಹೀಗೆ ಐ ಟು ಐ ಆಡಿಷನ್ ತಗೊಂಡಿದ್ದು. ಅವರೇನೋ ಡೈಲಾಗ್ ಕೊಟ್ಟಿದ್ದರು. ನಾನು ಹೇಳಿದೆ, ಒಂದು ಲೈನ್ ಹೇಳಿದ ತಕ್ಷಣ ನಿಲ್ಲಿಸಿ ನೀವು ಸೆಲೆಕ್ಟು ಅಂದರು. ಬೆಳಗ್ಗೆಯಿಂದ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಎಲ್ಲ ಸೇರ್ಕೊಂಡು ಪೆನ್ಷನ್ ಕೊಡಿಸ್ತಾರೆ ನನಗೆ ಅನ್ಸೋಕ್ಕೆ ಶುರು ಆಗಿದೆ. ನಾನು 5 ವರ್ಷ ಆಯಿತು ಅಲ್ಲ ನೀವು. ಬಟ್ ಅವನು ಅದೇ ಆಗಲೇ ಹರ್ಷದ್ ಸರ್ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳ್ತಾಯಿದ್ರು, ಅವ್ನು ಡ್ರೈವಿಂಗ್ ಕೆಲಸ ಹಿಡ್ಕೊಂಡು, ಆ್ಯಕ್ಟಿಂಗ್ ಹಿಡ್ಕೊಂಡು, ಎಡಿಟಿಂಗ್ ಹಿಡ್ಕೊಂಡು, ಮ್ಯೂಸಿಕ್ ಹಿಡ್ಕೊಂಡು ಎಲ್ಲದಕ್ಕೂ ತಲೆ ಕೆಡಿಸ್ಕೊತಿದ್ದ. ನಮ್ಮಮ್ಮ ಯಾವಾಗಲೂ ಹೇಳೋರು, ನೀ ತುಂಬ ಲಕ್ಕಿ ಅಂತ. ನಂಗೆ ಆವಾಗ ಅನ್ನಿಸ್ತಾ ಇತ್ತು, ನಾನು ಲಕ್ಕಿ ಅಂದರೆ ಎಲ್ಲನೂ ಸಿಗ್ತಾಯಿತ್ತು. ಎಜುಕೇಷನ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದೆ. ಸೊ ಸಿನಿಮಾಗೆ ಅಂತಲೇ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಬಂದಾಗ ರಾಮ್ಜಿ ಸರ್ ಪ್ರೊಡಕ್ಷನು, ಹರ್ಷ ಸರ್ ಜೊತೆ ನನ್ನ ಟ್ರಾವೆಲ್ ತುಂಬ ದೊಡ್ಡದು. ಸೀರಿಯಲಿಂದನೇ ನನ್ನ ಸಿನಿಮಾಗೆ ನೀನೇ ಚಿನ್ನ ಹೀರೋ ಅಂತ ಒಂದು ಹಗ್ ಮಾಡೋದು. ಈ ಹಗ್ಗು ಹೇಗಿತ್ತು ಅಂದರೆ ಇವತ್ತಿನವರೆಗೂ ದಟ್ ವಾಸ್ ಅ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಯಾಕೆಂದರೆ ಅದು ಈಗ ನೀವು ಪ್ಯಾರಲಲ್ ಸ್ಟೋರಿ ಅಂತ ಹೇಳ್ತಾ ಇದ್ರು, ಅಂದರೆ ನನಗದು ಅವ್ರು ಹೇಳಿದಾಗ ಅದು ಒಂಥರ ಲವ್ ಸ್ಟೋರಿ ಥರನೇ ಅನಿಸಿದ್ದು ನನಗೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಇವತ್ತು ತುಂಬ ಖುಷಿಯಾದ ವಿಷಯ, ನಾನು ಸಿನಿಮಾ ನೋಡಿದ್ದೀನಿ. ಹೆಜ್ಜಾರು ಅಂತ ಸಿನಿಮಾ ಇದೇ 19ಕ್ಕೆ ಸಿನಿಮಾ ರಿಲೀಸ್ ಕೂಡ ಆಗ್ತಾಯಿದೆ. ತುಂಬ ಉತ್ಸುಕನಾಗಿ ನಾನೇ ಈ ಎರಡೂ ಪಾತ್ರಧಾರಿಗಳನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಇವತ್ತು ನನ್ನ ಈ ಕಾರ್ಯಕ್ರಮನ ಶುರು ಮಾಡ್ತಾಯಿದ್ದೀನಿ. ನನ್ನ ಜೊತೆಗಿದ್ದಾರೆ ಗೋಪಾಲ್ ದೇಶಪಾಂಡೆ ಅವರು, ಹಾಗೆಯೇ ಭಗತ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲಿಗೆ ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ಹೆಜ್ಜಾರು ಸಿನಿಮಾ ನೋಡಿದೆ. ಫಸ್ಟ್ ಎವರ್ ಪ್ಯಾರಲಲ್ ಸಿನಿಮಾ ಇನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಟ್ಯಾಗ್ಲೈನ್ ಹಾಕಿದ್ದಾರೆ. ಸೊ ತುಂಬ ಕುತೂಹಲ ಇತ್ತು ಈ ಸಿನಿಮಾ ನೋಡಬೇಕಾದ್ರೆ. ಪ್ಯಾರಲಲ್ ಸಿನಿಮಾ ಅಂದರೆ ಏನು, ಪ್ಯಾರಲಲ್ ಕತೆ ಅಂತ ಅಂದರೆ ಏನು ಅನ್ನೋಂಥದ್ದು. ಈ ಪೋಸ್ಟರು, ಈ ಆಲ್ರೆಡಿ ಪಬ್ಲಿಸಿಟಿ ಹೇಳ್ತಿರೋ ರೀತಿ, ಇದೆಲ್ಲವೂ ನಮ್ಮ ಆಡಿಯನ್ಸ್ಗೆ ಈ ಒಂದು ಮಾತುಕತೆ ನೋಡಿದಾಗ ಅವ್ರಿಗೇನು ಅಂತ ಒಂದು ಸ್ಪಷ್ಟವಾಗಿ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ನಿಮ್ಮಿಬ್ಬರನ್ನ ಒಟ್ಟಿಗೆ ಕೂರಿಸ್ಕೊಂಡಿದ್ದೀನಿ. ಆ ಪೋಸ್ಟ್ರ್ ಹಿಂದ್ಗಡೆ ಇದೆ, 2 ಮುಖ ಒಂದೇ ಚಿತ್ರ. ಸೊ ಮೊದಲಿಗೆ ಗೋಪಾಲ್ ಸರಿಂದ ಶುರು ಮಾಡ್ತೀನಿ. ಸರ್, ಅಭಿನಂದನೆಗಳು. ಅಂದರೆ ನೀವೆಂಥ ನಟ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ನಿಮ್ಮ ಒಂದು ಪ್ರತಿಭೆ ಬಗ್ಗೆ ಮಾತಾಡೋದು ಅಷ್ಟು ದೊಡ್ಡವ ನಾನಲ್ಲ. ಸೊ ಅಂಥ ಒಂದು ಪಿಲ್ಲರ್ ಈ ಸಿನಿಮಾಗೆ ಅಂತ ನನಗನ್ನಿಸ್ತು ವೈಯಕ್ತಿಕವಾಗಿ. ಸಿನಿಮಾ ನೋಡಬೇಕಾದ್ರೆ ರಾಜಾರಾಮ್ ಅನ್ನೋ ಪಾತ್ರ ಇಡೀ ಸಿನಿಮಾನ ಆವರಿಸ್ಕೊಂಡಿರೋ ರೀತಿ, ಸಿನಿಮಾ ನೋಡಿ ಆಲ್ಮೋಸ್ಟ್ ಒಂದು 3 ಡೇಸ್ ನಾನು ಅದರಿಂದ ಹೊರಗೆ ಬರೋಕ್ಕಾಗಲಿಲ್ಲ. ಆ ಥರದ್ದೊಂದು ಪಾತ್ರಧಾರಿಯಾಗಿ ನೀವು ನಮ್ಮನ್ನು ಕಾಡ್ತೀರಿ. ಸೊ ಮೊದಲಿಗೆ ರಾಮ್ಜಿ ಫಿಲ್ಮ್ಸ್ ಅನ್ನೋದೊಂದು ನಿಮ್ಮ ತವರು ಮನೆ, ನಿಮ್ಮ ಹುಟ್ಟಿಗೆ ಕಾರಣವಾಗಿರುವಂಥ ಪ್ರೊಡಕ್ಷನ್ ಹೌಸು. ಸೊ ಈ ಥರದ್ದೊಂದು ಪ್ರೊಡಕ್ಷನ್ ಹೌಸಲ್ಲಿ ಈ ಥರದ್ದೊಂದು ಕಂಟೆಂಟು, ಈ ಸಿನಿಮಾ ನೀವು ಒಪ್ಕೊಂಡಿದ್ದು ಆಗಿದ್ದು ಹೇಗೆ ಸರ್? ತುಂಬ ಖುಷಿ ಆಗ್ತಾಯಿದೆ ಸರ್. ಅಂದರೆ ಯಾಕೆಂದರೆ ನೀವು ಹೇಳ್ದಂಗೆ 2012-13 ಅನಿಸುತ್ತೆ ನಾನು ಫಸ್ಟ್ ಟೈಮ್ ರಾಮ್ಜಿ ಸರ್ ನೋಡಿದ್ದು. ಅವ್ರದ್ದು ಇನ್ನು NR ಕಾಲನಿಲಿ ಆಫೀಸ್ ಇತ್ತು. ಆಫೀಸು ಪುಟ್ಟಗೌರಿ ಮದುವೆ ಅಂತ ಒಂದು ಸೀರಿಯಲ್ ಹೆಸರು ಗೊತ್ತಿರಲಿಲ್ಲ ನನಗೆ. ಸೀರಿಯಲ್ ಆಡಿಷನ್ ಆಗ್ತಾಯಿದೆ, ಹೋಗಿ ಅಂತ ಯಾರೋ ನನ್ನ ಫ್ರೆಂಡ್ ಹೇಳಿದ್ರು. ನಾನು ಹೋಗಿದ್ದೆ. ಫಸ್ಟ್ ಟೈಮ್ ಅಲ್ಲಿ ನೋಡಿದ್ದೆ ರಾಮ್ಜಿ ಸರ್ನ. ಅಲ್ಲಿ ಹೋಗಿ ಒಂದು ಆಡಿಷನ್ ಅಂದರೆ ಅವ್ರು ಹೀಗೆ ಐ ಟು ಐ ಆಡಿಷನ್ ತಗೊಂಡಿದ್ದು. ಅವರೇನೋ ಡೈಲಾಗ್ ಕೊಟ್ಟಿದ್ದರು. ನಾನು ಹೇಳಿದೆ, ಒಂದು ಲೈನ್ ಹೇಳಿದ ತಕ್ಷಣ ನಿಲ್ಲಿಸಿ ನೀವು ಸೆಲೆಕ್ಟು ಅಂದರು. ಇದೇನು ಹಿಂಗೆ ಹೇಳ್ತಾ ಇದ್ದಾರೆ ಇವರು ಅಂತ ನನಗೆ ಸ್ವಲ್ಪ ಡೌಟ್ ಬಂದಿತ್ತು. ಬಟ್ ಅವತ್ತು ಸ್ಟಾರ್ಟ್ ಆಗಿದ್ದು ಜರ್ನಿ ಇವತ್ತು ಹೆಜ್ಜಾರುವರೆಗೂ ಕರ್ಕೊಂಬಂದಿದೆ. ಭಾಳ ಖುಷಿ ಆಗ್ತಾಯಿದೆ. ಇಲ್ಲೇ ಆಫೀಸಲ್ಲೇ ಹರ್ಷ ಸರ್ ನನಗೆ ಕತೆ ಹೇಳಿದ್ದು, ಅವ್ರ ಕತೆ ಹೇಳಿದ್ದ ಕ್ರಮ, ಅವ್ರ ಪಾತ್ರಗಳನ್ನು ವಿವರಿಸಿದ್ದ ರೀತಿ, ಅವರ ಬರವಣಿಗೆ, ಒಟ್ಟಾರೆಯಾಗಿ ಅವರ ಇಂಟೆಂಟು ನನಗೆ ಭಾರಿ ಎಕ್ಸೈಟ್ ಮಾಡಿತು. ಒಂದು ಅದ್ಭುತವಾದ ಪ್ರಾಸೆಸ್ಸಲ್ಲಿ ನಾನು ತೊಡಕತ್ತೀನಿ ಅನ್ನುವ ಒಂದು ಖುಷಿ ನನಗಿತ್ತು. ಹಾಗೆ ಭಗತ್ತು, ಶ್ವೇತಾ, ನವೀನ್ ಕೃಷ್ಣ ಸರು, ಸುಮಾರು ಜನ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಈ ಸಿನಿಮಾದಲ್ಲಿ. ತುಂಬ ಖುಷಿ ಇದೆ. ನೋಡೋಣ. ಅಂದರೆ ತುಂಬ ಕಾನ್ಫಿಡೆಂಟಾಗಿ ಒಂದು ವಿಷಯ ಹೇಳಬೇಕು ಅಂತಂದರೆ, ಈ ಸಿನಿಮಾದಿಂದ ಕನ್ನಡಕ್ಕೆ ಒಬ್ಬ ಒಳ್ಳೆಯ ನಟ ಮತ್ತು ಒಂದು ಯುವ ಪ್ರತಿಭೆ ಮತ್ತು ಒಂದು ಅಪ್ಪಟ ಹೀರೋ ಮೆಟೀರಿಯಲ್ನ ಈ ಸಿನಿಮಾ ಡೆಲಿವರ್ ಮಾಡ್ತಿದೆ. ಸೊ ಅದರ ಜೊತೆಗೆ ನೀವಿದ್ದೀರಿ. ಅದು ಈ ಸಿನಿಮಾಗೆ ಈ 2 ಕಣ್ಣುಗಳಿದ್ದಂಗೆ ನೀವಿಬ್ಬರು. ನೀವು ಒಬ್ಬ ಸೀನಿಯರ್ ಆಗಿ, ಸೊ ಈ ಒಂದು ಪ್ರತಿಭೆಯ ಬಗ್ಗೆ ಏನು ಹೇಳ್ತೀರಿ ಸರ್ ಈ ಒಂದು ಸಿನಿಮಾ ನೋಡಿದ ಮೇಲೆ? ಸರ್, ನಾನು ಏನು ಸೀನಿಯರ್ ಆಗಿಲ್ಲ ಸರ್, ಇನ್ನೂ ಜೂನಿಯರ್ ನಾನು. ಓಕೆ. ನೀವು ಯಾಕೆ ಬೆಳಗ್ಗೆಯಿಂದ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಎಲ್ಲ ಸೇರ್ಕೊಂಡು ಪೆನ್ಷನ್ ಕೊಡಿಸ್ತಾರೆ ನನಗೆ ಅನ್ಸೋಕ್ಕೆ ಶುರು ಆಗಿದೆ. ನಾನು 5 ವರ್ಷ ಆಯಿತು. ಅಲ್ಲ, ನೀವು ಪುಟ್ಟಗೌರಿಯಲ್ಲಿ ಅಷ್ಟು ಚಿಕ್ಕ ಏಜ್ಗೆ ಬಣ್ಣ ಹಚ್ಬಿಟ್ಟಿದ್ರು, ಅಪ್ಪನ ಮಾಡಿಬಿಟ್ಟಿದ್ರು. ಹೌದು, ನಾನು ಹೇಳ್ತಿದ್ನಲ್ಲ ಆಗಲೇ ನಿಮಗೆ, ವರ್ಜಿನ್ ಫಾದರ್ ನಾನು ಅಂತ. ತುಂಬ ಖುಷಿ ಇದೆ ಸರ್. ಅವನ ಕಮಿಟ್ಮೆಂಟು,
ಅವನು ತೋರಿಸ್ತಾ ಇದ್ದ ಒಂದು ಫೋಕಸ್ ಇದೆಯಲ್ಲ, ಅಂದರೆ ಅವನ ಪಕ್ಕದಲ್ಲಿದ್ದಾನೆ ಅಂತಲ್ಲ, ತುಂಬ ಖುಷಿ ಇದೆ. ಯಾಕೆಂದರೆ ನಾನು ಆಲ್ಮೋಸ್ಟ್ ಒಂದು 10-12 ದಿವಸ ನಾನು ಈ ಸಿನಿಮಾದ ಜೊತೆಗೆ ಪ್ರಯಾಣ ಮಾಡಿದ್ದೀನಿ. ಬಟ್ ಅವನು ಆಗಲೇ ಹರ್ಷದ್ ಸರ್ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳ್ತಾಯಿದ್ರು, ಅವ್ನು ಡ್ರೈವಿಂಗ್ ಕೆಲಸ ಹಿಡ್ಕೊಂಡು, ಆ್ಯಕ್ಟಿಂಗ್ ಹಿಡ್ಕೊಂಡು, ಎಡಿಟಿಂಗ್ ಹಿಡ್ಕೊಂಡು, ಮ್ಯೂಸಿಕ್ ಹಿಡ್ಕೊಂಡು ಎಲ್ಲದಕ್ಕೂ ತಲೆ ಕೆಡಿಸ್ಕೊತಿದ್ದ. ಅವನ ಪ್ಯಾಷನ್ನು, ಅವನ ಇದು ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ಭಗತ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಇಲ್ಲ, ಡೆಫಿನೆಟ್ಲಿ. ಅಂದರೆ ಆ್ಯಸ್ ಅನ್ ಆ್ಯಕ್ಟ್ರಾಗಿ ನೀವಂತೂ ನೋಡೇ ಇದ್ದೀರ, ನಾನು ಅದನ್ನು ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಹಂಗಾಗಿ ಅದನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕನ್ನಡದ ಜನತೆನೂ ನೋಡುತ್ತೆ. ಇಲ್ಲ, ಅಂಥದ್ದೊಂದು ಕತೆ, ಆ ಥರದ್ದೊಂದು ಮೇಕಿಂಗು, ಆ ಥರದ್ದೊಂದು ಪಾತ್ರಗಳು, ಆ ಥರದ್ದೊಂದು ಭಾಷೆ ಬಳಸಿರೋ ರೀತಿ ತುಂಬ ಅಚ್ಚುಕಟ್ಟಾಗಿ ಈ ಥರದ್ದೊಂದು ಸಿನಿಮಾನ ಡೆಲಿವರ್ ಮಾಡಿದರೆ ತುಂಬ ಜನಕ್ಕೆ ಅಂದರೆ ಸರ್ಪ್ರೈಸ್ ಇದು, ಇಂಡಸ್ಟ್ರಿಗೆ ಸರ್ಪ್ರೈಸ್ ಇದು ಈ ಸಿನಿಮಾ. ನಾವು ಇಷ್ಟು ವರ್ಷದಿಂದ ಸುಮಾರು ಸಿನಿಮಾಗಳು ನೋಡ್ಕೊಂಡೇ ಬಂದಿದ್ದೀವಿ. ಏನು ಈ ಸಿನಿಮಾ ಪ್ರಚಾರ ಮಾಡ್ತಾ ಇದ್ದೀವಿ ಅಂತ ಮುಖಸ್ತುತಿಗೆ ಹೇಳ್ತಾ ಇರೋವಂಥದ್ದಲ್ಲ, ಅಷ್ಟು ಗಟ್ಟಿಯಾಗಿರೋಂಥ ಸಿನಿಮಾ, ತುಂಬ ಕಾನ್ಫಿಡೆಂಟಾಗಿ ಮಾತಾಡೋಂಥ ಸಿನಿಮಾ. ಲಾಸ್ಟ್ ಒಂದು ಇಂಟರ್ವ್ಯೂನಲ್ಲೂ ಕೂಡ ನಾವು ಇದನ್ನು ಚರ್ಚೆ ಮಾಡ್ಬೇಕಾದ್ರೆ ರೌಂಡ್ ಟೇಬಲಲ್ಲಿ ಇದೇ ವಿಷಯನ ಮಾತಾಡಿದ್ವಿ. ಭಗತ್, ತುಂಬ ಖುಷಿಯಾಯಿತು. ಕಂಗ್ರ್ಯಾಚುಲೇಷನ್ಸ್, ಇಂಡಸ್ಟ್ರಿಗೆ ವೆಲ್ಕಮ್. ತುಂಬ ಅದ್ಭುತ ಆ ಥರ ಅನ್ನೋದಕ್ಕಿಂತ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದಿರಿ ಅನ್ನೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಕನ್ನಡ ಜನತೆ ನಿಮ್ಮ ಕೈ ಹಿಡಿತಾರೆ. ತುಂಬ ಲಾಂಗ್ ವೇ ಇದೆ ಅಂತ ಕಾಣಿಸುತ್ತೆ ನಾವು ನೋಡಿದ ಮಟ್ಟಿಗೆ. ಸೊ ಅಭಿನಂದನೆಗಳು. ಒಂದು ದೇಶಪಾಂಡೆ ಅಂತ ಕಲಾವಿದರು, ಈ ಥರದೊಂದು ಟೆಕ್ನಿಕಲ್ ಟೀಮು, ಹರ್ಷ ಅವರಂಥ ಡೈರೆಕ್ಟ್ರು, ಈ ಥರದೊಂದು ಸ್ಕ್ರಿಪ್ಟು ಫಸ್ಟ್ ಸಿನಿಮಾಗೆ ಸಿಗೋದು ಕಷ್ಟ. ಸೊ ನಿಮಗೆ ಸಿಕ್ಕಿದೆ ಅದು. ಹೇಗಿತ್ತು ಈ ಒಂದು ಜರ್ನಿ? 19ಕ್ಕೆ ಬರ್ತಾ ಇದ್ದೀರಾ. ಸೊ ಒಂದು ಲೇಯರ್ ಆಫ್ ನಾವೆಲ್ಲ ಇನ್ಸೈಡ್ ಇರೋರು ನೋಡಿದ್ದೀವಿ, ನಮಗೆ ಇಷ್ಟು ಇದಾಗ್ತಿದೆ. ಸೊ ಹೇಗಿದೆ ನಿಮ್ಮ ಒಂದು ಮನಸ್ಥಿತಿ ಈಗ? ಸರ್, ಒಂದು ನಾರ್ಮಲ್ ಊರಿಂದ ನಾನು ಬಂದಿರೋದು, ತುಂಬ ವಿಲೇಜು ಆ್ಯಂಡ್ ರೂರಲ್ ಏರಿಯಾ, ಮಡಂತಿಯರ್ ಅಂತ. ಈ ಸಿನಿಮಾ ಶೂಟ್ ಆಗಿರೋದು ಅಲ್ಲೇ. ನಮ್ಮಮ್ಮ ಯಾವಾಗಲೂ ಹೇಳೋರು, ನೀ ತುಂಬ ಲಕ್ಕಿ ಅಂತ. ನಂಗೆ ಆವಾಗ ಅನ್ನಿಸ್ತಾ ಇತ್ತು, ನಾನು ಲಕ್ಕಿ ಅಂತ. ಅಂದರೆ ಎಲ್ಲನೂ ಸಿಗ್ತಾಯಿತ್ತು. ಎಜುಕೇಷನ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದ ತಕ್ಷಣ ಒಂದು ಸೀರಿಯಲ್ ಸಿಕ್ತು ಹೀರೋ ಆಗಿ. ಕೋಇನ್ಸಿಡೆನ್ಸೋ ಅಲ್ಲ, ನಾನು ಹಾಕಿದ ಹಾರ್ಡ್ ವರ್ಕೋ ಏನೂ ಗೊತ್ತಿಲ್ಲ, ಬಟ್ ಸೀರಿಯಲ್ ಸಿಕ್ತು. ಹೀರೋ ಆದೆ, 21 ಏಜ್ಗೆ ಹೀರೋ ಆದೆ. ಆವಾಗಲೂ ಅನ್ನಿಸ್ತು ನಾನು ಲಕ್ಕಿ ಅಂತ. ಅದಾದ ಮೇಲೆ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಲಾಂಗ್ ಟೈಮ್ ಅದು ಎಲ್ಲ ಸುಳ್ಳು, ಇಲ್ಲಿ ಬೇರೆನೋ ಏನೋ ಕೇಳುತ್ತೆ, ನೀ ಏನೂ ಅಲ್ಲ ಅನ್ನೋದು ಗೊತ್ತಾಯಿತು. ಸೊ ಸಿನಿಮಾಗೆ ಅಂತಲೇ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಬಂದಾಗ ರಾಮ್ಜಿ ಸರ್ ಪ್ರೊಡಕ್ಷನು, ಹರ್ಷ ಸರ್ ಜೊತೆ ನನ್ನ ಟ್ರಾವೆಲ್ ತುಂಬ ದೊಡ್ಡದು. ಸೀರಿಯಲಿಂದನೇ ಟ್ರಾವೆಲ್ ಮಾಡ್ಕೊಂಬಂದಿದ್ದೀನಿ. ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅವ್ರ ಜೊತೆ ನಾನು ಇದ್ದೆ, ಸ್ಕ್ರಿಪ್ಟ್ ವರ್ಕಿಗೆ ಅಂತ ಬಂದಿರೋದು ನಾನು. ಆವಾಗ ಅದು ವರ್ಕೌಟ್ ಆಗಿಲ್ಲ. ಅಂದರೆ ಅವ್ರಿಗೂ ಒಂದು ದೊಡ್ಡ ಕ್ಯಾನ್ವಾಸ್ ಬೇಕಿತ್ತು, ಅಂದರೆ ದೊಡ್ಡ ಹೀರೋ ಬೇಕಿತ್ತು. ಆ ಟೈಮಿಗೆ ಬಜೆಟ್ ವೈಸು ಅದು ತುಂಬ ಬೇರೆ ಒಂದು ಕೇಳ್ತಾ ಇತ್ತು. ಸೊ ಅದಕ್ಕೆ ಒಂದು ಚಿಕ್ಕ ಸಿನಿಮಾ ಮಾಡೋಣ ಅಂತ ಹೊರಟು ಇಷ್ಟು ದೊಡ್ಡ ಸಿನಿಮಾ ಆಗಿ ನಿಂತಿದೆ. ಆವಾಗ ರಾಮ್ಜಿ ಸರ್ ಇದಕ್ಕೆ ಎಂಟ್ರ್ ಆಗಿರಲಿಲ್ಲ. ಸೊ ಒಂದಿನ ಸರ್ ಕತೆ ಹೇಳಿ ಓಕೆ ಆಗಿ, ನನಗೆ ಭಯ, ಕತೆ ಹೇಳಕ್ಕೆ ಹೋಗಿದ್ದಾರೆ, ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು, ನನ್ನನ್ನು ಓಕೆ ಹೇಳ್ತಾರ ಅನ್ನೋ ಭಯ ನನಗಿತ್ತು. ಕರೆಸಿ ಆಫೀಸಲ್ಲಿ ಇಲ್ಲೇ ಕೆಳಗಡೆ, ನನ್ನ ಸಿನಿಮಾಗೆ ನೀನೇ ಚಿನ್ನ ಹೀರೋ ಅಂತ ಒಂದು ಹಗ್ ಮಾಡಿದ್ರು. ಈ ಹಗ್ಗು ಹೇಗಿತ್ತು ಅಂದರೆ ಇವತ್ತಿನವರೆಗೂ ದಟ್ ವಾಸ್ ಅ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಯಾಕೆಂದರೆ ತುಂಬ ಕಡೆ ಟ್ರೈ ಮಾಡಿದ್ದೀನಿ, ತುಂಬ ಏಳು ಬೀಳು ನೋಡಿದ್ದೀನಿ. ನಾನು ಒಂದು 6 ಇಯರ್ಸಿಂದ ಸಿನಿಮಾದಲ್ಲಿ ಟ್ರೈ ಮಾಡ್ತಾನೇ ಇದ್ದೀನಿ. ಕೆಲವೊಂದು ಆಗಿದೆ, ಅರ್ಧಕ್ಕೆ ನಿಂತೋಗಿದೆ, ಎಲ್ಲ ತುಂಬ ಬೇರೆ ಬೇರೆ ವಿಷಯಗಳಿದೆ. ಅದು ನಾನು ತೊಗೊಂಡಿದ್ದು ಡಿಸಿಷನ್ಗೆ ಅದು ನಾನು ಅನುಭವಿಸಿದ್ದೀನಿ. ಅಂದರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಆಗಿ ತೊಗೊಂಡಿದ್ದೀನಿ. ನಾನು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ತೊಗೊಂಡಿಲ್ಲ, ಎಲ್ಲ ಅನುಭವ ಅಂತಲೂ ತಗೊಂಡಿದ್ದೀನಿ. ಅದೆಲ್ಲ ನನಗೆ ಇವತ್ತು ಯೂಸ್ ಆಗಿ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲಿ, ಸರ್ ಜೊತೆ ಇಲ್ಲಿ ಕೂತಿದ್ದೀನಿ ಅನ್ನೋದೇ ತುಂಬ ದೊಡ್ಡ ಖುಷಿ. ಸೊ ಅದು ಅವ್ರಿಗೂ ಗೊತ್ತು. ಎಲ್ಲ ಇಂಟರ್ವ್ಯೂ ಅಲ್ಲಿ ನಾನು ಅದನ್ನೇ ಹೇಳಿದ್ರೆ ಮತ್ತು ಚೆನ್ನಾಗಿರಲ್ಲ, ಇವನ್ ಅವ್ರಿಗೂ ಇಷ್ಟ ಆಗಲ್ಲ, ಪ್ರೇಸಿಂಗ್ ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ಅವರ ಪಾರ್ಟ್ ಏನಿದೆ ಹೆಜ್ಜಾರಲ್ಲಿ ನನಗೆ ತುಂಬ ಹೆಲ್ಪ್ ಆಯಿತು. ಬಿಕಾಸ್ ಅವ್ರನ್ನ ನೋಡಿಕೊಂಡೆ ನನ್ನ ಸ್ಕ್ರೀನ್ ಪ್ಲೇ ಅಂದರೆ ವರ್ಕಿಂಗ್ ಸ್ಟೈಲ್ ಏನಿದೆ ಅದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಸರ್. ಒಂದು ಸರ್, ಅಂದರೆ ಈ ಕತೆ ನನಗೊಂದು ಕುತೂಹಲ. ಅಂದರೆ ಡೈರೆಕ್ಟರ್ ನಿಮ್ಮ ಕತೆ ಹೇಳಿದಾಗ ನೀವು ಹೆಂಗೆ ಕನ್ವಿನ್ಸ್ ಆದ್ರಿ ಅಂದರೆ ಈ ಕತೆಗೆ ಅಂತ, ಈ ಪ್ಯಾರಲಲ್ ಸ್ಟೋರಿ ನರೇಟ್ ಮಾಡಿದಾಗ? ಕಾಂಪ್ಲಿಕೇಟೆಡ್ ಆಗಿ ಇರಲಿಲ್ಲ ಪ್ರವೀಣ್ ಸರ್. ಅಂದರೆ ಅದು ಈಗ ನೀವು ಪ್ಯಾರಲಲ್ ಸ್ಟೋರಿ ಅಂತ ಹೇಳ್ತಾ ಇದ್ರೂ ಅಂದರೆ ನನಗದು ಅವ್ರು ಹೇಳಿದಾಗ ಅದು ಒಂಥರ ಲವ್ ಸ್ಟೋರಿ ಥರನೇ ಅನಿಸಿದ್ದು ನನಗೆ. ಅಂದರೆ ಅದು ಮೂಲದಲ್ಲಿ ಅದು ಪ್ರೇಮ ಕತೆ. ಆಮೇಲೆ ಅದು ಏನೋ ತುಂಬ ಕಾಂಪ್ಲಿಕೇಟ್ ಆಗಿ ಕತೆ ಹೇಳ್ತಾ ಇದ್ದಾರೆ ಅನ್ನೋ ಥರ ಇರಲಿಲ್ಲ. ಅವ್ರ ಕ್ರಮ ಒಂಥರ ಈ ಅಜ್ಜಿ ಹೇಳುವ ಕಥೆಯ ಪ್ಯಾಟ್ರನ್ನೇ ಇತ್ತು. ಒಂದು ಊರಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿಗೆ ಏನೋ ಆಗುತ್ತೆ, ಆಮೇಲೆ ಒಂದು 20 ವರ್ಷ ಆದಮೇಲೆ ಇನ್ನೊಂದು ಫ್ಯಾಮಿಲಿ ಇರುತ್ತೆ, ಇನ್ನೊಂದೇನೋ ಕತೆ ಆಗುತ್ತೆ.
ಇಷ್ಟು ಸರಳವಾಗಿ ಹೇಳಿದ್ದಾರೆ, ಹೇಳಿದ್ರು ಅಷ್ಟೇ ಸರಳವಾಗಿ ಅದು ಸ್ಕ್ರೀನ್ ಮೇಲೆ ಬಂದಿದೆ. ಹಾಗಾಗಿ ಅದು ಈಸಿಲಿ ಕಮ್ಯುನಿಕೇಟ್ ಆಗುತ್ತೆ ನಿಮಗೆ. ಅಂದರೆ ಅದನ್ನು ನಾವು ಇದು ಅರ್ಥ ಆಗುತ್ತಾ ಬಿಡುತ್ತಾ ಅನ್ನೋಷ್ಟು ತಲೆ ಕೆಡಿಸ್ಕೊಳ್ಳುವಷ್ಟು ಏನು ಇರಲಿಲ್ಲ. ಆರಾಮಾಗಿ ಹೇಳಿದ್ರು ಅದನ್ನು ಕಥೆನ. ಅದು ತುಂಬ ಎಕ್ಸೈಟ್ ಆಯ್ತು ನನಗೆ. ರಾಜಾರಾಮ ಅನ್ನೋ ಒಂದು ಪಾತ್ರ, ಈ ಇಷ್ಟು ಪಾತ್ರದ ಎಲ್ಲ ಪಾತ್ರಗಳೂ ಅಷ್ಟೇ ಸ್ಕೋಪ್ ಇದ್ದಾವೆ. ರಾಜಾರಾಮ್ ಪಾತ್ರ ಹೇಳಬೇಕಾದ್ರೆ ಎಸ್ಪೆಷಲಿ ನಿಮಗೆ ಅಲ್ಲ, ಫಸ್ಟ್ ಅವ್ರು ಹೆಂಗಾಗಿದೆ ಅಂದರೆ ಸಿನಿಮಾ ನೋಡ್ಬೇಕಾದ್ರೆ ಯಾರು ಹೀರೋ ಹೀರೋ ಹಂಗಂತ ಅನ್ಕೊಳ್ಳೋಷ್ಟರಲ್ಲಿ ಆ ಕ್ಲೈಮ್ಯಾಕ್ಸ್ಗೆ ಬಂದಿರ್ತೀವಿ. ಸೊ ಅದು ಹೆಂಗೆ ಹೇಳೋದು, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೂ ಆಗ್ತಿಲ್ಲ. ಅಂದರೆ ಸಿನಿಮಾ ನೋಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆ ಕಾರಣಕ್ಕೆ ಅಲ್ಲ, ನನಗೂ ಅವ್ರಿಗೆ ಗೊತ್ತಿರಲಿಲ್ಲ ನಾನು ರಾಜಾರಾಮ್ ಪಾತ್ರ ಮಾಡ್ತಾಯಿದ್ದೀನಿ ಅಂತ. ಅವ್ರು ಸುಮ್ಮನೆ ಕತೆ ಹೇಳಿದ್ದು. ಆಮೇಲೆ ಎಕ್ಸೈಟ್ ಮಾಡುತ್ತೆ ಎಲ್ಲ. ಅಂದರೆ ನಿಮ್ಗೆ ಯಾವುದೋ ಒಂದು ಪಾತ್ರ, ನಾನು ಅದೇ ಯಾವಾಗಲೇ ಹೇಳ್ತಾ ಇದ್ದೆ, ಅಂದರೆ ನಮಗೆ ಯೂಶ್ವಲಿ ಆ್ಯಕ್ಟ್ರಸ್ಸಿಗೆ ಕನಸು ಬೀಳಲ್ಲ. ಯಾಕೆಂದರೆ ನಾವು ರೈಟರ್ಸ್ ಅಲ್ವಲ್ಲ. ಪಾತ್ರಗಳ ಬಗ್ಗೆ ಕನಸು ಬೀಳೋದಿಲ್ಲ ನಮಗೆ. ಪಾತ್ರ ಕೊಟ್ಟ ಮೇಲೆ ಕನಸು ಬೀಳುತ್ತೆ ಆ ಪಾತ್ರದ ಬಗೆಗೆ. ಸೊ ಆ ಥರದ್ದೊಂದು ಕನಸು ಕಾಣೋ ಹಾಗೆ ಆ ಪಾತ್ರ ಮಾಡಿದೆ. ಅದು ಮಾಡೋದಕ್ಕೆ ಕಾರಣ ಹರ್ಷ ಸರ್ ರೈಟಿಂಗು. ಅವ್ರು ನನ್ನನ್ನು ಆ ಯೋಚನೆಗೆ ಹಚ್ಚಿದ್ರಲ್ಲ, ಅದು ನಮ್ಮ ಆ ಪಾತ್ರದಲ್ಲಿ ಏನೇನೋ ಕಾಣುತ್ತೆ. ಅಂದರೆ ನಮ್ಮ ದೊಡ್ಡಪ್ಪ ಕಾಣ್ತಾನೆ, ನಮ್ಮ ಮಾವ ಕಾಣ್ತಾನೆ, ನಮ್ಮೂರಿನ ಯಾವುದೋ ಒಬ್ಬ ಮನುಷ್ಯ ಕಾಣ್ತಾನೆ. ಅದೇನೇನೋ ಇದೆ ಆ ಪಾತ್ರದಲ್ಲಿ. ತುಂಬ ಎಕ್ಸೈಟ್ ಮಾಡಿದೆ ಪಾತ್ರ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಅದು. ಸಿನಿಮಾ ಎವ್ರಿ ಸೀನು ಅಷ್ಟೇ, ಮತ್ತು ಪಾತ್ರಧಾರಿಗಳು ಅಷ್ಟೇ. ಜಸ್ಟ್ ಬಿಹೇವ್. ಕಣ್ಣೆದುರುಗಡೆ ಒಂದು ಊರಲ್ಲಿ ನಾ ಜೊತೆಗಿದ್ದೀನಿ, ನನ್ನ ಎದುರುಗಡೆ ಆ ಒಂದು ನಡೀತಾ ಇದೆ ಏನೋ ಒಂದಷ್ಟು ನ್ಯಾಚುರಲ್ ಆಗಿ ಔಟ್ಪುಟ್ ಬರೋದಕ್ಕೆ. ಅಲ್ಲ, ಅದು ಒಂದು ಸೆಕೆಂಡ್ ಅಂದರೆ ಅವರು ನಮ್ಮನ್ನು ಅಷ್ಟು ಆರಾಮಾಗಿ ಮಾಡಿದರು. ಅಂದರೆ ನೀವು ಸ್ಪೇಸ್ ಭಾಳ ಆರಾಮಾಗಿದ್ದಾಗ ನೀವು ಯಾರನ್ನೋ ಇಂಪ್ರೆಸ್ ಮಾಡಬೇಕಾದ ಧಾವಂತ ಇರಲಿಲ್ಲ ಅಂದರೆ ಎಲ್ಲ ಸರಿ ಇರುತ್ತೆ ಅಂತ. ನಾವೀಗೇನೋ ಒಂದು ಶಾರ್ಟ್ ಮಾಡಿ ಹರ್ಷ ಸರ್ ಹತ್ರ ವೆರಿ ಗುಡ್ ಅನ್ಸ್ಕೊಳ್ಳುವಂಥ ಪ್ರಸಂಗ ಏನಿರಲಿಲ್ಲ. ಈಗ ನಾವ್ಯಾರು ನಮ್ಮ ಇದಕ್ಕೆ ಕಂಪೀಟ್ ಮಾಡ್ತಿರಲಿಲ್ಲ. ನಮಗೇನೋ ಒಂದು ಜವಾಬ್ದಾರಿ ಕೊಟ್ಟಿದ್ರಲ್ಲ, ಆ ಜವಾಬ್ದಾರಿನ ಎಷ್ಟು ಸಮಂಜಸವಾಗಿ ನಿರ್ವಹಿಸೋಕ್ಕೆ ಸಾಧ್ಯನೋ ಅಷ್ಟು ಮಾಡ್ತಿದ್ವಿ. ಅದಕ್ಕೆ ಒಂದು ಆವರಣ ಅವ್ರು ಕ್ರಿಯೇಟ್ ಮಾಡಿ ಕೊಡ್ತಿದ್ರು. ಅದೊಂದು ಸನ್ನಿವೇಶ ಬರುತ್ತೆ, ನೀರು ಕೈ ತೊಳ್ಕೊತಾ ಇರ್ತೀರಂಗೆ, ಅದೇನೋ ಒಂದು ಸಣ್ಣ ಅದು ಮೌನ ಬರುತ್ತೆ, ಅಲ್ಲ ಒಂದು ಸಣ್ಣ ಗ್ಯಾಪ್ ಬರುತ್ತೆ, ಹೆದರಿಸು ಅಷ್ಟೇ ಅಂತ ಏನೋ ಒಂದು ಡೈಲಾಗ್ ಬರುತ್ತೆ. ಅದು ಅಂದರೆ ಸಿನಿಮಾ ನೋಡ್ಬೇಕಾದ್ರೆ ಒಂದು ಸಡನ್ಲಿ ಆ ಒಂದು ಚೇಂಜ್ ಓವರ್ ಥರ ಅನಿಸ್ತು. ಅಂದರೆ ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ ಸರ್. ಅದು ನೋಡ್ಬೇಕಾದ್ರೆ ವಿಶ್ವಲಿ ಆ ಮಜಾ ಬರುತ್ತೆ. ಸೊ ಹಂಗಾಗಿ ಆಮೇಲೆ ನೋಡಿ, ನನ್ನ ಸಿನಿಮಾ ನೋಡಿ ಆಚೆ ಬಂದು ಲೊಕೇಶನ್ ತುಂಬ ಚೆನ್ನಾಗಿದೆ ಸರ್. ಅದು ನನಗೆ ಭಾರಿ ಖುಷಿ ಮಾಡಿದ ಲೊಕೇಶನ್ ಅದು. ನಮಗೆ ಉತ್ತರ ಕರ್ನಾಟಕದವ್ರಿಗಂತೂ ಮೊದಲೇ ನೀರು ನೋಡ್ಬಿಟ್ರಂತೂ ಇನ್ನೂ ಖುಷಿ ಆಗುತ್ತೆ. ಮಳೆ ನೀರು ಅಂದರೆ ಅಲ್ಲ ಇದೇನೋ ಬೇರೆ ಜಗತ್ತಿದೆಯಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಅಲ್ಲೇ ಹ್ಯಾಪನ್ ಆಗಿದ್ದದು. ಅಂದರೆ ಅದು ನಂಗೆ ನೆನಪಿದೆ ಇನ್ನೂ. ಅದೇನೋ ಮಾಡ್ದೆ ಸರ್, ನೀವು ಕೂತ್ಕೊಂಡಿದ್ರೇ ಜನ ಇರಲ್ಲ, ಒಂದು ಸರ್ತಿ ನೀರಿಗೆ ಹೋಗಿ ಬನ್ನಿ ಅಂತ ಅವ್ರೇನೋ ಅಂದರು ಹರ್ಷ ಸರು. ಅದು ಹಂಗೆ ಇಂಪ್ರೂವೈಸ್ ಆಯಿತು. ಆ್ಯಕ್ಚುಲಿ ನಾನು ಮರ್ತೋಗಿದ್ದೆ ಆ ಸೀಕ್ವೆನ್ಸ್. ನೀವು ನೆನಪು ಮಾಡಿದ್ದು ಒಳ್ಳೇದಾಯ್ತು. ಇಲ್ಲ ಸರ್, ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಅದು ಆ್ಯಕ್ಚುಲಿ. ಅಂದರೆ ಸಿನಿಮಾ ನೋಡಿ ನಾನು ನೋಡಿ ಒಂದು ತಿಂಗಳ ಮೇಲಾಗಿದೆ ಅನಿಸುತ್ತೆ, ಮೇ ಬಿ ಪಿಕ್ಚರು ಇನ್ನೂ ಇದೆ. ಅಂದರೆ ಎವ್ರಿ ಸೀಕ್ವೆನ್ಸೂ ಹಂಗಂಗೆ ಅವಾಗವಾಗ ನೆನಪಾಗ್ತಾನೆ ಇರುತ್ತೆ. ಆ ಥರದೊಂದು ಸಿನಿಮಾ ಇದು. ಸೊ ಪ್ಯಾರಲಲ್ ಸಿನಿಮಾ ಅಂದ ತಕ್ಷಣ ಏನೋ ತುಂಬ ಕಾಂಪ್ಲಿಕೇಶನ್ ಆ ಥರದ್ದೆಲ್ಲ. ಎಷ್ಟು ನೀಟಾಗಿದೆ ಅಂದರೆ ನನಗೆ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಆ ಒಂದು ಕನ್ವಿನ್ಸ್ ಇದೆಯಲ್ಲ, ಸ್ಯಾಟಿಸ್ಫೈಡು. ಆ ಸಿನಿಮಾ ನೋಡಿದಾಗ ಒಂದು ತೃಪ್ತಿ ಸಿಗುತ್ತಲ್ಲ, ಅಥವಾ ಒಂದು ಕಾಡುವಿಕೆ ಆಗುತ್ತಲ್ಲ, ಅದು ಇಲ್ಲಿ ಸಿಗುತ್ತೆ. ಆ್ಯಂಡ್ ಅದೇ ಭಗತ್ ವಿಚಾರಕ್ಕೆ ಬರೋದಾದರೆ, ಒಬ್ಬ ನಟ ಹೊಸಬ ಅಥವಾ ಒಂದು ಸಿನಿಮಾ ಹೀರೋ ಆಗಬೇಕು ಅಂದ ತಕ್ಷಣ ಆ ಸಿನಿಮಾದಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇರಬೇಕು, ಎಲ್ಲ ಥರನೂ ತೋರಿಸ್ಕೋಬೇಕು. ಸೊ ಹೀರೋ ಆಗಿ ಪ್ರೊಜೆಕ್ಟ್ ಆಗಬೇಕು, ನಾಳೆ ದಿನ 4-6 ಸಿನಿಮಾ ನನಗೆ ಸಿಗಬೇಕು ಅನ್ನೋದೊಂದಿರುತ್ತೆ. ಆದರೆ ಇಲ್ಲಿ ಒಂದು ಕಥೆನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಗಮನಿಸಿದ್ರಾ ಅಥವಾ ಹೇಗೆ ಅಂತ? ನನಗೆ ಗೊತ್ತಿತ್ತು, ಅಂದರೆ ಅಷ್ಟೊಂದು ಈಸಿ ಇಲ್ಲ ಇದು. ಬಟ್ ಇನ್ಸೈಡ್ ನಮಗೆ ಗೊತ್ತಿರುತ್ತಲ್ಲ, ಒಂದು ಪರ್ಫಾರ್ಮ್ ಮಾಡ್ಬೋದು ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ಎಲ್ರಿಗೂ ಇರುತ್ತೆ. ಮೇ ಬಿ ನನಗೆ ಜಾಸ್ತಿ ಇತ್ತು. ಮೇ ಬಿ ಸಮ್ಟೈಮ್ಸ್ ಅನ್ಕೋತೀನಿ ಅದು ಇರಬಾರ್ದು ಅಂತ. ಬಟ್ ಈ ವಿಷಯದಲ್ಲಿ ನನಗೆ ಅದು ಹೆಲ್ಪ್ ಆಯಿತು ಅಂತಲೇ ಹೇಳಬೇಕು. ನನಗೆ ಗೊತ್ತಿಲ್ಲ ಅದು ಔಟ್ಕಮ್ ಹೇಗೆ ಬರುತ್ತೆ ಅಂತ. ಮೊದಲನೇದಾಗಿ ಹೇಳಬೇಕು ಅಂದರೆ ಹರ್ಷ ಸರ್ ಸಪೋರ್ಟು. ಅಂದರೆ ನಾವು ಏನೇ ಇಮ್ಯಾಜಿನ್ ಮಾಡಿಕೊಂಡು ನಾನು ಗ್ಯಾಪ್ ಕೊಟ್ಟಿದ್ದೆ ತುಂಬ ಆ್ಯಕ್ಟಿಂಗಿಗೆ. ಸೀರಿಯಲ್ ಬಿಟ್ಟು ಒಂದು 6 ಇಯರ್ಸು, ಅಂದರೆ ಸಿನಿಮಾ ಮಾಡಿದ್ದೀನಿ, ಮಧ್ಯೆ ಬೇರೆ ಆ್ಯಡ್ ಶೂಟ್ಸ್ ಅದೆಲ್ಲ ಮಾಡಿದ್ದೀನಿ.
ಫುಲ್ ಫ್ಲೇಜರ್ ಸಿನಿಮಾ ಅಂತ ಬಂದಾಗ ಕನ್ನಡ ಅದು ಮೊದಲನೇ ಸಿನಿಮಾ, ಪ್ರಿಪ್ರೇಷನ್ಸ್ ತುಂಬ ಬೇಕು. ಬಟ್ ನನಗೆ ಅಲ್ಲಿ ಪ್ರಿಪೇರ್ ಆಗೋಕ್ಕೆ ಆ್ಯಸ್ ಆ್ಯಕ್ಟರ್ ಆಗಿ ತುಂಬ ಟೈಮ್ ಇರಲಿಲ್ಲ ನನ್ನ ಹತ್ರ. ಪ್ಲಸ್ ಪಾಯಿಂಟ್ ಏನು ಅಂದರೆ ಹರ್ಷ ಸರ್ ಜೊತೆ ಏನು ಟ್ರಾವೆಲ್ ಮಾಡಿದ್ನೋ ಆವಾಗ ಆ ಕ್ಯಾರೆಕ್ಟರ್ ವೈಸ್ ಅದು ಹೇಗೆ ರಿಯಾಕ್ಟ್ ಆಗುತ್ತೆ, ಹಿಂಗೆ ಬಿಹೇವ್ ಮಾಡುತ್ತೆ ಅನ್ನೋದು ನನಗೆ ಕ್ಲಾರಿಟಿ ಇತ್ತು. ಬಟ್ ತುಂಬ ಸ್ಪೇಸ್ ಕೊಟ್ಟು ಟೈಮ್ ಕೊಟ್ಟು ಹರ್ಷ ಸರ್ ಮಾಡಿಸಿರೋದ್ರಿಂದ ಅದು ಸ್ವಲ್ಪ ನೀಟಾಗಿ ನನಗೆ ಅನಿಸ್ತಿದೆ ಏನೋ ಓಕೆ ಮಾಡಿದ್ದೀನಿ ಅಂತ. ಬಟ್ ತುಂಬ ಚಾಲೆಂಜಿಂಗ್ ಆಗಿತ್ತು. ನಾನು ಫೈಟ್ ಕಲ್ತಿಲ್ಲ, ಡ್ಯಾನ್ಸು ಓಕೆ ಕಾಲೇಜಲ್ಲಿ ಇದ್ದಾಗ ಮಾಡ್ತಿದ್ದೆ. ಬಟ್ ಈ ಕ್ಯಾರೆಕ್ಟ್ರಿಗೆ ಒಂದು 4-5 kg ಜಾಸ್ತಿ ಪುಟೌನ್ ಆಗಿದ್ದೆ. ಓವರ್ ಕಾನ್ಫಿಡೆನ್ಸ್, ಅಗೇನ್ ಅದನ್ನೇ ಹೇಳ್ತೀನಿ, ಓವರ್ ಕಾನ್ಫಿಡೆನ್ಸು. ಡ್ಯಾನ್ಸ್ ಪ್ರಾಕ್ಟೀಸಿಗೆ ಅಂತ ಕಳಿಸಿದ್ರು. ಆವಾಗಲೇ ಗೊತ್ತಾಗಿದ್ದು ನನಗೆ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಅಂತ. 1 ವೀಕ್ ಇತ್ತು ನಮಗೆ. ಬಟ್ ಆ ಸಾಂಗು ಡಿಂಚಾಕ್ ಸಾಂಗ್ ನೀವು ಕೇಳಿದ್ರಲ್ಲ, ಅದರಲ್ಲಿ ಎಷ್ಟು ಎನರ್ಜಿ ಇದೆ. ಆ ಸಾಂಗೇ ನಮ್ಮನ್ನು ಡ್ರೈವ್ ಮಾಡ್ಕೊಂಡು ಹೇಗೋ ಮ್ಯಾನೇಜ್ ಮಾಡಿಕೊಂಡೆ ಸೇಫ್ ಅಂತ. ಬಟ್ ಇನ್ನೂ ಬೆಟ್ರ್ ಮಾಡಬೇಕು ಅನ್ನೋ ಆಸೆ ಇದೆ. ಇನ್ ಫ್ಯೂಚರ್ ಮೇ ಬಿ ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೂ ಬೆಟ್ರ್ ಮಾಡೋಣ ಅಂತ. ಸರ್ ಅಂದರೆ ತುಂಬ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀರಾ, ಜರ್ನಿ ತುಂಬ ದೊಡ್ಡದಿದೆ, ನೋಡಿರ್ತೀರ ಸಿನಿಮಾಗಳಲ್ಲಿ. ಬಟ್ ಡೈರೆಕ್ಟರ್ಗೆ ಮೊದಲನೇ ಸಿನಿಮಾ, ಹೀರೋಗೆ ಮೊದಲನೇ ಸಿನಿಮಾ, ಇದೊಂದು ತಂಡ ನಿಮಗೆ ಪ್ರೊಡಕ್ಷನ್ ಹಳೇದಾದರೂ ಕೂಡ ಈ ತಂಡನ ನೀವು ಈ ಒಂದು ಮೇಕಿಂಗ್ ಜರ್ನಿಯಲ್ಲಿ ನೋಡ್ತಿರೋದು ಅಂದರೆ ಅಷ್ಟು ಪ್ರೊಫೆಷ್ನಲಾಗಿ ಸಿನಿಮಾ ಕಾಣ್ತದೆ, ಅಷ್ಟು ಪ್ರೊಫೆಷ್ನಲಾಗಿ ಬಂದಿದೆ. ಇದು ಮೊದಲನೇ ಸಿನಿಮಾ, ಮೊದಲನೇ ಡೈರೆಕ್ಷನ್ ಅಂತ ಸಿನಿಮಾ ಎಲ್ಲೂ ಅನಿಸಲ್ಲ, ಅಥವಾ ಈ ಹುಡುಗಂದು ಮೊದಲನೇ ಸಿನಿಮಾ ಅಂತ ಅನಿಸಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಒಂದು ಎಕ್ಸ್ಪೀರಿಯನ್ಸ್ಡ್ ಟೀಮು ತುಂಬ ಪರಿಪಕ್ವವಾಗಿ ಒಂದು ಸಿನಿಮಾ ಬಂದಿದೆ ಅನ್ನೋ ಥರದ್ದು ಕಾಣ್ತಿದೆ. ಸೊ ನಿಮ್ಮ ಒಂದು ವ್ಯೂವಲ್ಲಿ ಅಲ್ಲ ಸರ್, ಸಿನಿಮಾ ಎಂಥ ಬ್ಯೂಟಿಫುಲ್ ಆರ್ಟ್ ಫಾರ್ಮ್ ಅಂದರೆ ನೀವು ಅದು ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಕತೆ ಹೇಳ್ಬೋದು. ಅದಕ್ಕೆ ಫಸ್ಟ್ ಟೈಮು ಲಾಸ್ಟ್ ಟೈಮು ಅಂತಿಲ್ಲ. ನಿಮಗೊಂದು ಕತೆ ಹೇಳುವ ಕ್ರಮ ಗೊತ್ತಿತ್ತು ಅಂದರೆ ನೀವು ಅದನ್ನು ಹೆಂಗೆ ಬೇಕಾದರೂ ಹೇಳ್ಬೋದು. ಹಾಗಾಗಿ ಅದು ಈಗ ನೀವು ಉಳಿದವ್ರ ಕಂಡಂತೆ ಮಾಡುವಾಗ ಮೋಸ್ಟ್ಲಿ ರಕ್ಷಿತ್ ಶೆಟ್ಟಿ ಅವರು ಫಸ್ಟ್ ಪಿಕ್ಚರು ಅವರು ಇಮ್ಯಾಜಿನ್ ಮಾಡಿರಲಿಲ್ಲ ಅನ್ಸುತ್ತೆ, ಅಥವಾ ಲೂಸಿಯಾ ಅಥವಾ ಆ ಥರ ನಿಮ್ಗೆ ಸಿನಿಮಾ ಅದಕ್ಕೆ ಅಲ್ವಾ ಅದು ಗ್ರೇಟ್ ಆರ್ಟ್ ಫಾರ್ಮ್ ಅನ್ನೋದು. ಹಾಗಾಗಿ ನಾನು ಆ ಥರ ಯೋಚನೆನೇ ಮಾಡಿಲ್ಲ. ಹರ್ಷ ಸರ್ ಫಸ್ಟ್ ಪಿಕ್ಚರು, ಇವನು ಫಸ್ಟ್ ಫಿಲ್ಮು, ನಾವೆಲ್ಲರೂ ಸೇರ್ಕೊಂಡು ಒಂದೇನೋ ಒಂದು ಜರ್ನಿ ಮಾಡ್ತಾ ಇರ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ಎಲ್ಲ ಆ್ಯಕ್ಟ್ರಸ್ಸಿಗೂ ಅದು ರಿಸಲ್ಟ್ಗಿಂತನೂ ಅಂದರೆ ಅದು ಸಿನಿಮಾ ಸೂಪರ್ ಹಿಟ್ ಆಗ್ಬಿಡ್ಲಿ, 100 days ಹೋಗಲಿ ಅಂತ ಯೋಚನೆ ಸಿನಿಮಾ ಆಗುವಾಗ ಯಾರೂ ಯೋಚನೆ ಮಾಡೋದಿಲ್ಲ. ಅದ್ರ ಪ್ರಾಸೆಸ್ ತುಂಬ ಮುಖ್ಯ ಆಗಿರುತ್ತೆ. ಯಾಕೆಂದರೆ ಪ್ರಾಸೆಸ್ ಎಂಜಾಯ್ ಮಾಡಿದ್ರೆ ಸಿನಿಮಾ ಒಂದು ಲೆವೆಲಿಗೆ ಬರುತ್ತೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುತ್ತೆ. ಸೊ ಆ ಪ್ರಾಸೆಸ್ನ ತುಂಬ ಎಂಜಾಯ್ ಮಾಡಿದ್ದೀವಿ ನಾವೆಲ್ಲರೂ. ಹಾಗಾಗಿ ಅದು ನೀವು ಹೇಳ್ತಿದ್ದೀರಲ್ಲ, ಅದು ಮೆಚ್ಯೂರ್ಡಾಗಿ ಕಾಣ್ತಾ ಇದೆ, ಅದು ಏನೋ ಬೇರೆ ಅನ್ನಿಸ್ತಾ ಇದೆ ಅನ್ನೋದಕ್ಕೆ ಅದು ಆ ಕಾರಣ.